ಇಂದ್ರ ಮರಗಟ್ಟೆ ನಿಂತ್ಕೊಂಡ್ಬಿಟ್ಟ, ಅಲ್ಗಡಕ್ಕೆ ಆಗಲ್ಲ. ಆಮೇಲೆ ಆ ಹುಡುಗಿ ಹೇಳಿದಂತೆ ಅಳ್ತಾ ಇದ್ದಲ್ಲ, ಇನ್ನು ಕರ್ಕೊಂಡು ಹೋಗಿ ಇವನ್ನ ಕರ್ಕೊಂಡು ಹೋಗಿ ಅಲ್ಲಿ ಕೂಡಿಸು, ಇದನ್ನ 4 ಜನ ಜೊತೆ ಕೂಡಿಸು. ಆಕೆ ಕರ್ಕೊಂಡು, ಕತೆ ವಿಚಿತ್ರ ಕತೆ ಇದು, ಕರ್ಕೊಂಡು ಹೋಗಿ ಒಂದು ಗುಹೆಯಲ್ಲಿ ಕೂಡಿಸಿದಾಗ ಇನ್ನೂ 4 ಜನ ಕೂತಿದ್ದಾರೆ ಅಂತ ಅವರು ಇಂದ್ರ ಒಳಗಡೆ, ಒಂದೇ ಥರ ಇರೋರು 4 ಜನ. ಅವ್ನು ಹೇಳಿದಂತೆ ಎಲ್ಲ ಅಹಂಕಾರ, ಯಾರು ಕೂತವ್ರು ಗೊತ್ತೇ ಅನ್ನೋದು ಶಂಕರ ಪಾರ್ವತಿ ಕೂತಿದ್ದಾರೆ. ಅವ್ರ ಬಂದು ಅಧಿಕಾರ ತೋರ್ಸೋಕೆ ಕೊಟ್ಟಿದ್ದೀಯ ನೀನು, ಇಂಥ ಅಹಂಕಾರ ತೋರಿಸೋದು 4 ಜನ ಇದ್ದಾರೆ, ಇನ್ನೊಬ್ಬ ಸೇರ್ಕೋದ್ರ ಜೊತೆಗೆ ಅಂತ. ಮುಕ್ತಿ ಏನು ಅಂತ ಕೇಳಿದ. ಏನು ಮುಕ್ತಿ ಇಲ್ಲ, ಈ ಹೆಣ್ಮಗಳು ಅಳ್ತಾ ಇದ್ದಾಳಲ್ಲ ಆಕೆ ಶ್ರೀ ಅಂತ ದೇವತೆ. ಆ ಶ್ರೀ ದೇವತೆ ಯಾರು ಅಹಂಕಾರಗಳಿದ್ರೆ ಕರ್ಕೊಂಡ್ಬರ್ತಾಳೆ ಇಲ್ಲಕ್ಕೆ. ನಿಮ್ಮ ಅಹಂಕಾರ ನಾಶ ಆದಾಗ ಇಟ್ಟರು ಅವ್ರು ಆಕೆನೇ ಮದುವೆ ಆಗ್ತೀರಿ ಅಂತ ಹೇಳಿದ್ರು. ವ್ಯಾಸ ಹೇಳ್ತಾರೆ, ಈ ದ್ರೌಪದಿ ಇದ್ದಾಳಲ್ಲ ಆಕೆ ಶ್ರೀ. ಹಿಂದೆ ಹೋದ್ರೆ ಇಂಥ ರೂಪ, ಇಂಥ ಮುಖದ ಮೇಲೆ ಕಾಂತಿ ಬರ್ತಾ ಇದ್ದ ಈಕೆ ಶ್ರೀ ದೇವತೆ. ನೀವು 5 ಜನ ಇಂದ್ರರು ಆಕೆ ಮದುವೆ ಆಗ್ಬೇಕಾಗಿದೆ. ಆದ್ದರಿಂದ ಪಾಂಡವರು ಬೇರೆ ಅನ್ಕೋಬೇಡ, ಅವರು ಭೀಮ, ಅರ್ಜುನ, ಧರ್ಮರಾಜ ಅಲ್ಲ, ಅವ್ರು 5 ಜನ ಇಂದ್ರರು ಹಿಂದೆ ಶಾಪಗ್ರಸ್ತರಾಗಿದ್ದವರು ಈಗ ಮದುವೆ ಆಗಬೇಕು, ಇವರಿದ್ದಾರೆ ನೋಡು ಅಂತ ಹೇಳಿ ದಿವ್ಯ ದೃಷ್ಟಿ ಕೊಟ್ಟಂತೆ. ಅವಾಗ ದ್ರುಪದ ರಾಜರಿಗೆ ಕಾಣಿಸಿದ್ರು ದೇವರು ಜನ ಅಂತ ಹೇಳ್ತಾರೆ. ಅವ್ರು ಒಪ್ಕೊಂಡ್ರು. ನಿಜ ಅಂದ್ರೆ ಮುಂದೆ ಇನ್ನೊಂದು ಕಥೆ ಹೇಳ್ತಾರೆ ಅವರು. ಒಂದು ಆಶ್ರಮ ಇತ್ತು, ಆಶ್ರಮದಲ್ಲಿ ಒಬ್ಬ ಋಷಿ, ಅವನ ಮಗಳು ಆಕೆ ಮದುವೆ ಆಗಬೇಕಾಗಿತ್ತು. ತಪಸ್ಸು ಮಾಡಿದ್ರು. ತಪಸ್ಸು ಮಾಡಿದಾಗ ಈಶ್ವರ ಬಂದ. ಏನು ಬೇಕಮ್ಮ, ನೀನು ತಪಸ್ಸು ಭಾಳ ಮಾಡಿದ್ಯಾ, ನಾನು ತಪಸ್ಸಿಗೆ ಮೆಚ್ಚಿದ್ದೇನೆ ಅಂತ. ಆಕೆ ಅವಸರ ಮದುವೆ ಆಗಬೇಕಾಗಿದೆ ಅಂತ. ಆಕೆ ತಕ್ಷಣ ನನ್ನ ಗಂಡನ ಕೊಡು 5 ಸಲ ಅಂದ. ಅವ್ನು 5 ಸಲ ತತಾಸ್ತು ಅಂತ 5 ಜನ ಗಂಡಂದ್ರು. ಅದಕ್ಕೆ ನಾನು ಹೇಳ್ತೀನಿ, ಯಾವಾಗಲೂ ಮದುವೆ ಆಗೋ ಹುಡುಗಿಯರು ಹುಷಾರಾಗಿ ಬೇಡ್ಕೋಬೇಕು. ಒಂದೇ ಸಲ ಬೇಡ್ಕೋಬೇಕು, 2 ಸಲ 3 ಸಲ ಬೇಡ್ಕೊಂಡು ಆಗಿದೆ. ಆಕೆನು 5 ಸಲ ಬೇಡ್ಕೊಂಡಂತೆ ಅವ್ರು ಶಂಕರ 5 ಸಲ ತಥಾಸ್ತು ಅನ್ನೋದಕ್ಕೆ 5 ಜನ ಬಂದರು ಅಂತ ಕಥೆಗಳು ಬರ್ತಾವೆ. ಅಂದರೆ ಯಾರನ್ನ ಹೇಗೆ ಶಿವಾನಂದ ಸದಾ ಅವರನ್ನು ನಮ್ಮ ಸಂಸ್ಥೆಯ ಪರವಾಗಿ BN ಶಂಕರ್ ಅವರು ಗೌರವಿಸಬೇಕು ಅಂತ ಪ್ರಾರ್ಥಿಸ್ತಾರೆ. ತುಂಬ ಜನ ಇವತ್ತು ನಿಂತು ಕೇಳಲಿಕ್ಕೆ ಜಾಗ ಇಲ್ಲದ ಹಾಗೆ ಆಗಿದೆ. ಅದಕ್ಕೆಲ್ಲ ಕಾರಣ ವೇದಿಕೆ ಮೇಲೆ ಇರುವ ವಿಶೇಷ ತಾರೆಗಳು. ನೀವು ಸ್ಟಾರ್ ಅಂತ ಇಂಗ್ಲೀಷ್ನಲ್ಲಿ ಹೇಳಿದರೆ ಬಹಳ ಜನ ಸ್ಟಾರ್ ಹುಡುಕಾದ ಹಿಂದೆ ಹೋಗ್ತಿರಲ್ಲ, ಇಂಥ ಸ್ಟಾರ್ಗಳ ಹಿಂದೆ ಹೋಗಿ ಅಂತ ನಾನು ಪ್ರಾರ್ಥಿಸಿಕೊಳ್ತೇನೆ. ಕಚ್ಚಿ ಹುಡುಗರು ಇಲ್ಲವಾಗುವ ಸ್ಟಾರ್ ಯಾಕೆ ಬೇಕು? ಇಂಥ ಶಾಶ್ವತ ಉಳಿಯುವ ಧ್ರುವ ತಾರೆಗಳ ಬೆನ್ನು ಹತ್ತುವ ಹಾಗಾಗಲಿ ಅಂತ ನಿಮ್ಮೆಲ್ಲ ನಿಂತು ಅಲ್ಲೆಲ್ಲೋ ದಂಡೆಯಲ್ಲಿ ಕೂತು ಕೇಳುವ ಎಲ್ಲ ಅಭಿಮಾನಿಗಳ ಪರವಾಗಿ ನನ್ನ ಪ್ರಾರ್ಥನೆ ಮತ್ತು ನಿಮಗೆ ಈ ಸಹಕಾರಕ್ಕಾಗಿ ಧನ್ಯವಾದಗಳು. ಇವತ್ತು ಈಗ ಶ್ರೀಶಾನಂದರು ಬರ್ತಾರೆ, ದಯವಿಟ್ಟು ಅವ್ರು ಬರೋದಿಲ್ಲ ಅಂತ ಕಾಣಿಸುತ್ತೆ ಅಂತ ಏನು ಭಾವಿಸಬೇಡಿ. ನಾನು ಅದನ್ನೇ ಅವ್ರ ಹತ್ರ ಹೊರಗೆ ಹೋಗಿ ಮಾತನಾಡ್ತಿದ್ದೆ. ಮಧ್ಯಾಹ್ನದ ಮಾತನ್ನು ಅವ್ರು ಆಡ್ತಾರೆ. ಹಾಗಾಗಿ ಊಟದ ನಂತರ ಶ್ರೀಶಾನಂದರು ಬಂದು ಮಾತನಾಡ್ತಾರೆ. ಇವತ್ತಿನ ಮುಂಜಾವಿನ ಏನು ಈ ಸೆಷನ್ ಇದೆ ಅದರ ಕೊನೆಯ ಮಾತು ಡಾಕ್ಟರ್ GB ಹರೀಶ್ ಅವರದ್ದು. ಅವರು ಈಗ ಸ್ವಲ್ಪ ನಮಗೆ ಪ್ರಶ್ನೆ ಬಂತು, ನಾವು ಚರಿತ್ರೆ ಮತ್ತು ಇತಿಹಾಸ ಎಚ್ಚರದಿಂದ ಬಳಸಬೇಕು ಅನ್ನೋದನ್ನು ಜಗದೀಶ್ ಶರ್ಮಾ ಅವರ ಪಾಠ ತುಂಬ ಚೆನ್ನಾಗಿ ಮನವರಿಕೆ ಮಾಡಿಕೊಟ್ಟಿದೆ. ಏನಾದರೂ ಇದು ಇತಿಹಾಸ ಮತ್ತು ಮಹಾಭಾರತ ಅಂತ ಹೇಳಿದ್ದು ಚ್ಯುತಿಯಾಗಿದ್ದರೆ ಈಗ ಹರೀಶ್ ಅವರೇ ನನ್ನನ್ನು ತರಾಟೆಗೆ ತಗೊಳ್ಬಹುದು. ಭಾರತೀಯ ಇತಿಹಾಸ ಮತ್ತು ಮಹಾಭಾರತ ಈ ವಿಷಯವನ್ನು ಕುರಿತು GB ಹರೀಶ್ ಅವರು ಮಾತಾಡಬೇಕು ಅಂತ ಪ್ರಾರ್ಥಿಸಿಕೊಳ್ತೇನೆ.